ಓಂ ಸಾಯಿರಾಮ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೇಕ್ ಸ್ಟಾರೋ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಆಶಿಸ್ತೀನಿ. ಸೊ ಇವತ್ತಿನ ರೀಡಿಂಗ್ ಬಂದು ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ನಿಮ್ಮ ಝಾಡಿಯಾಕ್ ಸೈನ್ ಅಂದರೆ ನಿಮ್ಮ ರಾಶಿಯ ಪ್ರಕಾರ ಇದು ರೀಡಿಂಗ್ ಕೊಡ್ತಾ ಇದ್ದೀನಿ ಇವತ್ತು. ಸೊ 12 ರಾಶಿ ಇರುತ್ತೆ, ಮೇಷರಾಶಿಯಿಂದ ಹಿಡಿದು ಮೀನ ರಾಶಿ ತನಕ. ನಿಮ್ಮ ಒಂದು ಏಪ್ರಿಲ್ ತಿಂಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ಳುವ ಕುತೂಹಲ ನಿಮಗಿದ್ರೆ ಈ ರೀಡಿಂಗ್ ನಿಮಗೆ ಹೆಲ್ಪ್ ಮಾಡುತ್ತೆ. ಟೈಮ್ ಸ್ಟ್ಯಾಂಪ್ ಡೀಟೇಲ್ಸ್ನ ನಾನು ಕಾಮೆಂಟ್ಸ್ ಹಾಗೂ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ತುಂಬಾ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ ಮೆಸೇಜಸ್, ಯಾಕಂದರೆ 12 ಝಾಡಿಯಾಕ್ ಸೈನ್ಸ್ನ ಕವರ್ ಮಾಡಬೇಕು. ಸೊ ನೀವು ಡೇಟ್ ಆಫ್ ಬರ್ತ್ ಪ್ರಕಾರ ಕೂಡ ಹೋಗ್ಬೋದು, ಅಂದರೆ ವೆಸ್ಟರ್ನ್ ಕ್ಯಾಲೆಂಡರ್ ಪ್ರಕಾರ ನೀವು ಯಾವ ಝಾಡಿಯಾಕ್ ಸೈನ್ ಅಥವಾ ನೀವು ಹುಟ್ಟಿದ ಟೈಮ್ ಪ್ರಕಾರ ನೀವೇನಾದರೂ ಹೋಗಬೇಕಂದ್ರೆ ಕೂಡ ಮೀನಿಂಗ್ ತಿಳ್ಕೊಬೇಕು ಅಂದರೂ ಕೂಡ ಗ್ರೇಟ್. ಯೂಶ್ವಲಿ ನಾನು ಕನ್ಯಾ ರಾಶಿ ನನ್ನ ಹುಟ್ಟಿದ ಟೈಮ್ ಪ್ರಕಾರ, ಬಟ್ ನನಗೆ ಜಾಸ್ತಿ ರೆಸನೇಟ್ ಆಗೋದು ನನ್ನ ವೆಸ್ಟರ್ನ್ ಕ್ಯಾಲೆಂಡರ್, ಅಂದರೆ ಐ ಆಮ್ ಎನ್ ಏರೀಸ್ ಬೈ ಡೇಟ್ ಆಫ್ ಬರ್ತ್. ಸೊ ಐ ಪ್ರಿಫರ್ ಲಿಸ್ನಿಂಗ್ ಟು ದ್ಯಾಟ್. ಆಲ್ ರೈಟ್, ಸೊ ನಿಮ್ಮ ಪ್ರಿಫರೆನ್ಸಸ್ ಗೈಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇನ್ನೂ ಡಿಲೇ ಮಾಡೋದು ಬೇಡ. ಸೊ 3 ಕಾರ್ಡ್ನ ಪಿಕ್ ಮಾಡ್ತಾ ಇದ್ದೀನಿ. ಒಂದು ಟ್ಯಾರೋ ಕಾರ್ಡ್, ರೊಮ್ಯಾನ್ಸ್ ಏಂಜಲ್ಸ್ ಹಾಗೂ ಏಂಜಲ್ಸ್ ಕಡೆಯಿಂದ. ಆಲ್ ರೈಟ್, ಸೊ ಮೇಷರಾಶಿ ಇದು ನಿಮ್ಮ ರೀಡಿಂಗ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲನೇ ಕಾರ್ಡ್ ಇಲ್ಲಿ ಬರ್ತಿರೋದು 3 ಆಫ್ ವಾಂಡ್ಸ್ ರಿವರ್ಸ್ಡಲ್ಲಿ ಬಂದಿದೆ. ಆಲ್ ರೈಟ್, ಹಾಗೆ ಎರಡನೇ ಕಾರ್ಡ್ ಬರ್ತಿರೋದು ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ರಿಟ್ರೀಟ್, ಇಟ್ಸ್ ಟೈಮ್ ಟು ಡಿಸ್ಕನೆಕ್ಟ್ ಫ್ರಮ್ ದ ವರ್ಲ್ಡ್. ಸೋ ಟ್ರೂ. ಮೂರನೇ ಕಾರ್ಡ್ ಬರ್ತಿರೋದು ಏಂಜಲ್ಸ್ ಕಡೆಯಿಂದ ರಿಕವರಿ ಅಂತ ಬರ್ತಿದೆ. ಲೆಟ್ಸ್ ಇದರ ಫುಲ್ ಮೀನಿಂಗ್ ತಿಳ್ಕೊಳ್ಳೋಣ. ಸೊ ಡಿಯರ್ ಏರೀಸ್, ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಏಪ್ರಿಲ್ ತಿಂಗಳು ತುಂಬಾ ಒಂದು ಓವರ್ವೆಲ್ಮಿಂಗ್ ಆಗಿರುತ್ತೆ. ನಿಮ್ಗೆ ಪದೇ ಪದೇ ಅನ್ನಿಸ್ತಾ ಇರುತ್ತೆ, ಅರೆ ಏನಿದು ಎಲ್ಲ ಕೆಲಸಗಳು ಹಿಂಗೆ ತಡ ಆಗ್ತಾ ಇದೆ ಅಥವಾ ಎಲ್ಲೋ ಒಂದು ಫೇಲ್ ಆಗ್ತಿದೆ ಅಂತ ಅನ್ನಿಸ್ಬೋದು. ಚಿಕ್ಕ ಚಿಕ್ಕ ಆಬ್ಸ್ಟಿಕಲ್ ಕೂಡ ದೊಡ್ಡದಾಗಿ ಕಾಣಿಸ್ಬೋದು. ಸೊ ಪ್ಲೀಸ್ ಡಿಸಪಾಯಿಂಟ್ ಆಗ್ಲಿಕ್ಕೆ ಹೋಗಬೇಡಿ. ಯು ಆರ್ ಓವರ್ವೆಲ್ಮಿಂಗ್ ಯುವರ್ ಸೆಲ್ಫ್. ತುಂಬಾ ವರ್ಕ್ ಮಾಡ್ತಾ ಮಾಡ್ತಾ ಯು ಆರ್ ಓವರ್ ಡೂಯಿಂಗ್ ಥಿಂಗ್ಸ್, ಅಂದರೆ ಅತಿಯಾಗಿ ಮಾಡಿ ಏನೋ ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಜಸ್ಟ್ ಸ್ಲೋ ಡೌನ್, ಕಾಮ್ ಡೌನ್ ಅಂತ ಹೇಳ್ತಿದ್ದಾರೆ. ಹಾಗೆ ತಕ್ಕಂಗೆ ಏನೋ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದನೂ ಬರ್ತಿದೆ ದ್ಯಾಟ್ ಯು ನೀಡ್ ಟು ಟೇಕ್ ದ್ಯಾಟ್ ಬ್ರೇಕ್, ರಿಟ್ರೀಟ್ ತೊಗೊಳ್ಬೇಕು, ಡಿಸ್ಕನೆಕ್ಟ್ ಆಗಬೇಕು ವರ್ಲ್ಡಿಂದ ಅಂತ ಬರ್ತಿದೆ. ಸೊ ಜಸ್ಟ್ ಗೋ ಫಾರ್ ಇಟ್ ಅಂತ. ರಿಕವರಿ, ದ್ಯಾಟ್ ಇಸ್ ಆಲ್ಸೋ ಸೇಯಿಂಗ್ ದ್ಯಾಟ್ ಯು ನೀಡ್ ಟು ಹೀಲ್, ಯು ನೀಡ್ ಟು ಲೈಕ್ ರಿಲ್ಯಾಕ್ಸ್ ಅಂತ ಬರ್ತಿದೆ. ಸೊ ಕಾನ್ಸಂಟ್ರೇಟ್ ಆನ್ ದ್ಯಾಟ್. ಆಲ್ ರೈಟ್, ಸೊ ಮುಂದಿನ ರಾಶಿ ಕಡೆ ಹೋಗೋಣ. ರಿಷಭ ರಾಶಿ. ಯಾರೆಲ್ಲ ರಿಷಭ ರಾಶಿಯವರು ಟಾರಸ್ ಝಾಡಿಯಾಕ್ ಸೈನ್ ಆಗಿರ್ತಿರೋ ನಿಮ್ಮ ರೀಡಿಂಗ್ ಇದಾಗಿರುತ್ತೆ. ಲೆಟ್ಸ್ ಸಿ ಪಟಾಪಟ್ ಏನೇನು ಕಾರ್ಡ್ಸ್ ಬರ್ತಿದೆ ಅಂತ ನೋಡೋಣ. ಸೊ ಮೊದಲನೇ ಕಾರ್ಡ್ ಟಾರಸ್ ಅವರಿಗೆ ಬರ್ತಿರೋದು ರಿವರ್ಸ್ಡಲ್ಲಿ 2 ಆಫ್ ಸ್ವಾಟ್ಸ್ ಬರ್ತಿದೆ. ಹಾಗೆ ಎಂಗೇಜ್ಮೆಂಟ್, ಯುವರ್ ಲವ್ ಲೈಫ್ ಇಸ್ ಅಸೆಂಡಿಂಗ್ ಅಂತ ಬರ್ತಿದೆ. ಹಾಗೆ ನೋ ನೀಡ್ ಟು ವರಿ ಅಂತ ಕೂಡ ಬರ್ತಿದೆ. ಗ್ರೇಟ್ ಕಾರ್ಡ್ಸ್. ಸೊ ಫಸ್ಟ್ ಥಿಂಗ್ ಫಸ್ಟ್, ವೃಷಭ ರಾಶಿಯವರಿಗೆ ಬರ್ತಿರುವಂಥ ಮೆಸೇಜ್, ಯಾವುದೇ ರೀತಿಯಾದ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಏಪ್ರಿಲ್ ತಿಂಗಳು ಆಲ್ರೆಡಿ ಯೂನಿವರ್ಸ್ ನಿಮ್ಮನ್ನ ಬ್ಲೆಸ್ ಮಾಡಿ ಆಗಿದೆ. ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಲ್ಲಿ ಬಂದಿರುವಂಥ ಕಾರ್ಡ್ ನಿಮ್ಮ ಒಂದು ಮೆಂಟಲ್ ಸ್ಟ್ರೆಸ್ ಬಗ್ಗೆ ಹೈಲೈಟ್ ಮಾಡ್ತಿದೆ, ನೀವು ಪಡ್ತಿರುವಂಥ ಆ್ಯಂಗ್ಸೈಟಿ ಬಗ್ಗೆ ಮಾತಾಡ್ತಿದೆ. ಬಟ್ ಅದಕ್ಕೆ ತಕ್ಕಂಗೆ ಒಂದು ಪಾಸಿಟಿವ್ ಕಾರ್ಡ್ ಬಂದಿದೆ, ದ್ಯಾಟ್ ನಥಿಂಗ್ ಟು ವರಿ. ಯಾವುದೇ ರೀತಿಯಾದ ಯೋಚನೆಗಳು ಬೇಡ. ನಿಮಗೆ ಚಿಕ್ಕ ಪ್ರಾಬ್ಲಮ್ ಕೂಡ ದೊಡ್ಡದಾಗಿ ಕಾಣಿಸ್ತಿರ್ಬೋದು, ಚಿಕ್ಕ ಒಂದು ಇನ್ಕನ್ವೀನಿಯನ್ಸ್ ಅಥವಾ ಆಬ್ಸ್ಟಿಕಲ್ಸ್ ಕೂಡ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇರ್ಬೋದು. ನೀವು ಡಿಸಿಷನ್ ತೊಗೊಳ್ಲಿಕ್ಕೆ ಆಗ್ತಿಲ್ಲ, ಓವರ್ವೆಲ್ಮಿಂಗ್ ಫೀಲ್ ಆಗ್ತಿರ್ಬೋದು. ಜಸ್ಟ್ ಹ್ಯಾಂಗ್ ಇನ್ ದೇರ್. ಯಾವುದೇ ರೀತಿಯಾದ ಯೋಚನೆ ಬೇಡ. ಯೂನಿವರ್ಸ್ ಆಲ್ರೆಡಿ ಇದನ್ನೆಲ್ಲ ನೋಡ್ಕೊಂಡಿದೆ ಅಂತ ಹೇಳ್ತಾ, ಎಂಗೇಜ್ಮೆಂಟ್ ಅಂತ ಬರ್ತಿದೆ. ಲವ್ ರಿಲೇಷನ್ಶಿಪ್ಪಲ್ಲಿ ಮದುವೆ ಆಗುವಂಥ ಚಾನ್ಸಸ್ ಅಥವಾ ಒಂದು ಕಮಿಟ್ಮೆಂಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ವೃಷಭ ರಾಶಿಯವ್ರಿಗೆ. ಆಲ್ ರೈಟ್, ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಜೆಮಿನಿ, ಮಿಥುನ ರಾಶಿ. ಯಾರೆಲ್ಲ ಮಿಥುನ ರಾಶಿಯವರು ಈ ರೀಡಿಂಗ್ ನಿಮಗೋಸ್ಕರ. ಮೊದಲನೇ ಕಾರ್ಡ್ ಬರ್ತಿರೋವಂಥದ್ದು 4 ಆಫ್ ವಾಂಡ್ಸ್, ಸೆಲೆಬ್ರೇಷನ್ಸ್, ಗ್ರೇಟ್. ಹಾಗೆ ಎರಡನೇ ಕಾರ್ಡ್ ಬರ್ತಿರೋದು ಟ್ರೂ ಲವ್, ದಿಸ್ ಇಸ್ ದ ರೊಮ್ಯಾನ್ಸ್ ಆಫ್ ಯುವರ್ ಲೈಫ್ ಟೈಮ್, ಹೌ ಬ್ಯೂಟಿಫುಲ್. ಹಾಗೆ ಮೂರನೇ ಕಾರ್ಡು ರೀಕನ್ಸಿಡರ್ ಅಂತ ಬರ್ತಾ ಇದೆ. ಗ್ರೇಟ್ ಕಾರ್ಡ್ಸ್. ಲೆಟ್ಸ್ ಇದರ ಮೀನಿಂಗ್. ಸೊ ಮಿಥುನ ರಾಶಿಯವರಿಗೆ ಸೆಲೆಬ್ರೇಟ್ ಮಾಡುವಂಥ ಅವಕಾಶ ಏಪ್ರಿಲ್ ತಿಂಗಳಲ್ಲಿ ಸಿಗುತ್ತೆ. ಅದು ನಿಮ್ಮ ಜಾಬ್ ರಿಲೇಟೆಡ್ ಇರ್ಬೋದು ಅಥವಾ ನಿಮ್ಮ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಿ ಸೆಲೆಬ್ರೇಟ್ ಮಾಡುವಂಥ ಸನ್ನಿವೇಶ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಫ್ಯಾಮಿಲಿ ಜೊತೆ ಇರ್ಬೋದು. ಬಟ್ ಒಂದು ಒಳ್ಳೆ ಪಾಸಿಟಿವ್, ವೆರಿ ವೆರಿ ಪಾಸಿಟಿವ್ ಆ್ಯಂಡ್ ಸೆಲೆಬ್ರೇಟಿವ್ ವೈಬ್ಸ್ ಕೊಡ್ತಾ ಇದೆ ನನಗೆ. ಹಾಗೆ ಯಾರೆಲ್ಲ ರಿಲೇಷನ್ಶಿಪ್ಪಲ್ಲಿ ಇದ್ದೀರೋ, ಕಮಿಟೆಡ್ ಆಗಿದ್ದೀರೋ, ನಿಮ್ಮ ಒಂದು ಪಾರ್ಟ್ನರ್ ಹಿ ಆರ್ ಶಿ ಇಸ್ ದ ಸೋಲ್ಮೇಟ್ ಅಂತ ಕೂಡ ಒಂದು ಸ್ಟ್ರಾಂಗ್ ಮೆಸೇಜ್ ಬರ್ತಾ ಇದೆ. ಕೆಲವೊಂದು ವಿಷಯಗಳನ್ನ ರೀಕನ್ಸಿಡರ್ ಮಾಡಬೇಕಾಗುತ್ತೆ. ಅನ್ನೆಸೆಸರಿಯಾಗಿ ಏನಾದರೂ ಪ್ರಾಬ್ಲಮ್ಸ್ನ ನೀವು ಇನ್ವೈಟ್ ಮಾಡ್ಕೊಳ್ಳೋದಿರ್ಬೋದು. ಚಿಕ್ಕ ಪ್ರಾಬ್ಲಮ್ನ, ಚಿಕ್ಕ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಇರಿಟೇಟ್ ಮಾಡಿಕೊಂಡು ಜಾಸ್ತಿ ಮಾತಾಡ್ಕೊಂಡು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದಿರ್ಬೋದು. ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದರೆ ಯೋರ್ ಏಪ್ರಿಲ್ ಮಂತ್ ವಿಲ್ ಬಿ ದಿ ಬೆಸ್ಟ್ ಬ್ಲೆಸ್ಡ್ ಮಂತ್ ಆಗಿರುತ್ತೆ. ಸೊ ನಿಮ್ಮ ಕೈಲಿದೆ ಏಪ್ರಿಲ್ ಮಂತ್ ಎಷ್ಟು ಪಾಸಿಟಿವ್ ಆಗಿ ಇಟ್ಕೊಳ್ತೀರಾ ಅಂತ. ಸೊ ಕೆಲವೊಂದು ನೆಗೆಟಿವ್ ಥಾಟ್ಸ್ನ ನೀವು ರೀಕನ್ಸಿಡರ್ ಮಾಡಬೇಕಾಗುತ್ತೆ. ಆಲ್ ರೈಟ್, ಸೊ ಲೆಟ್ಸ್ ಮೂವ್ ಆನ್ ಟು ಕ್ಯಾನ್ಸರ್ ಸೈನ್, ಅಂದರೆ ಕರ್ಕಟ ರಾಶಿಯವ್ರು ಯಾರೆಲ್ಲ ಝೋಡಿಯಾಕ್ ಸೈನ್ ಇದೆಯೋ ಈ ಮೆಸೇಜ್ ನಿಮ್ಗಾಗಿರುತ್ತೆ. ಸೊ ಫಸ್ಟ್ ಕಾರ್ಡ್ಸ್ನ ರಿವೀಲ್ ಮಾಡ್ಕೊಳ್ಳೋಣ ಪಟ ಅಂತ. ಸೊ ಬರ್ತಿರುವಂಥ ಮೊದಲನೇ ಕಾರ್ಡ್ 5 ಆಫ್ ಪೆಂಟಿಕಲ್ಸ್. ಓಕೆ,
ಹಾಗೆ ಸೆಪ್ರೇಷನ್, ಟೈಮ್ ಅಪಾರ್ಟ್ ಫ್ರಮ್ ಯುವರ್ ಪಾರ್ಟ್ನರ್ ಇಸ್ ಆನ್ ದಿ ಹೊರೈಸನ್ ಆ್ಯಂಡ್ ಇಟ್ಸ್ ಅಪ್ ಟು ಯು ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ಇದರ ಮೀನಿಂಗ್ ಈಗ ತಿಳ್ಕೊಳ್ಳೋಣ. 5 ಆಫ್ ಪೆಂಟಿಕಲ್ಸ್ ರಿವರ್ಸಲ್ ಬಂದಿದೆ. ಮೀನಿಂಗ್ ನಿಮ್ಮ ಒಂದು ಸಿಚುವೇಶನ್ ಯಾವುದೇ ಇರ್ಬೋದು, ಕರಿಯರ್ ಇರ್ಬೋದು, ಫಿನಾನ್ಸ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಇಲ್ಲಿಂದ ಬೆಟರ್ ಆಗುತ್ತೆ. ಇಷ್ಟು ದಿನ ತುಂಬಾ ಬ್ರೂಟಲ್ ಆಗಿತ್ತು ಅಥವಾ ತುಂಬಾ ಲೈಕ್ ಕಷ್ಟವಾಗಿತ್ತು, ಇಲ್ಲಿಂದ ಎಲ್ಲ ಬೆಟರ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಫಿನಾನ್ಸ್ ಸಿಚುವೇಶನು ಅಷ್ಟೇ ನಿಧಾನಕ್ಕೆ ಸುಧಾರಿಸುತ್ತೆ. ಹಾಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಕೂಡ ಅದೇ ಬರ್ತಿರೋದು. ಆಲ್ರೆಡಿ ಸಪ್ರೇಟೆಡ್ ಆಗಿರ್ಬೋದು, ಆಲ್ರೆಡಿ ಮಾತುಕತೆ ಇಲ್ಲದೇನೂ ಇರ್ಬೋದು, ಬಟ್ ಇವಾಗ ಅದು ಅಪ್ ಟು ಯು. ನೀವು ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕಾ, ಮಾತಾಡಬೇಕಾ ಅಂತ ಇದ್ದರೆ ನಿಮ್ಮ ಡಿಸಿಷನ್ ಅಂತ ಇಲ್ಲಿ ಏಂಜಲ್ಸ್ ಕಡೆಯಿಂದ ಮೆಸೇಜ್ ಬರ್ತಿದೆ. ಇದನ್ನು ಫಿಕ್ಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ ಅಂತ ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಓಕೆ, ಸೊ ಥಿಂಗ್ಸ್ ವಿಲ್ ಗೆಟ್ ಬೆಟರ್ ಇನ್ ದ ಮಂತ್ ಆಫ್ ಏಪ್ರಿಲ್. ನಿಧಾನಕ್ಕಾದ್ರೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಆಲ್ ರೈಟ್, ಸೊ ಮುಂದಿನ ರಾಶಿ ಸಿಂಹ ರಾಶಿ ಅಥವಾ ಲಿಯೋ ಸೈನ್. ಮೊದಲನೇ ಕಾರ್ಡ್ ಬರ್ತಿರೋದು ಕ್ವೀನ್ ಆಫ್ ಪೆಂಟಿಕಲ್ಸ್ ರಿವರ್ಸ್ಡ್. ಹಾಗೆ ಎರಡನೇ ಕಾರ್ಡ್ ಕೀಪ್ ಎನ್ ಓಪನ್ ಮೈಂಡ್ ಅಬೌಟ್ ಯುವರ್ ಲವ್ ರಿಲೇಷನ್ಶಿಪ್. ಕೊನೆಯ ಕಾರ್ಡ್ ಪೀಸ್ಫುಲ್ ರೆಸೊಲ್ಯೂಷನ್ ಅಂತ ಬರ್ತಾ ಇದೆ. ಆಲ್ ರೈಟ್, ಲೆಟ್ಸ್ ಇದರ ಫುಲ್ ಮೀನಿಂಗ್. ಲಿಯೋ ಸೈನ್, ನಿಮ್ಮ ಏಪ್ರಿಲ್ ತಿಂಗಳಲ್ಲಿ ನೀವು ಸ್ವಲ್ಪ ಅನೋಯಿಂಗ್ ಆಗಿರ್ತೀರಾ, ಬೇರೆಯವ್ರನ್ನ ಇರಿಟೇಟ್ ಮಾಡ್ತೀರಾ. ನಿಮ್ಮ ನೋಡಿದ್ರೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ಜನಗಳಿಗೆ ಸುತ್ತಮುತ್ತ. ಯಾಕಂದರೆ ಜೆನ್ಯೂನ್ ಆಗಿ ನೀವು ಲೈಕ್ ಆ ವೈಬ್ಸ್ನ ಹೊರ ಹಾಕ್ತಿದ್ದೀರಾ. ನೀವು ತುಂಬಾ ಒಂದು ಸ್ಟಬರ್ನ್, ಆ್ಯರಗೆಂಟ್ ಅಥವಾ ಲೈಕ್ ನಿಮ್ಮ ಯೂಶ್ವಲ್ ಸೆಲ್ಫ್ಗಿಂತ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಿದ್ದೀರಾ ಏಪ್ರಿಲ್ ತಿಂಗಳಲ್ಲಿ. ಸೊ ಆ ರೀತಿಯಾದ ಫೀಲಿಂಗ್ಸ್ನ ಕರ್ಬ್ ಮಾಡ್ಕೊಳ್ಳಿ, ಆದಷ್ಟು ಅವಾಯ್ಡ್ ಮಾಡಿ. ಜನಗಳ ಜೊತೆ ಕೈಂಡಾಗಿರಲಿಕ್ಕೆ ಟ್ರೈ ಮಾಡಿ. ಐ ನೋ ಏಪ್ರಿಲ್ ತಿಂಗಳು ತುಂಬಾ ಪುಷ್ ಮಾಡಿಬಿಟ್ಟಿದೆ, ಮಾರ್ಚ್ ತಿಂಗಳು ತುಂಬಾ ಪುಷ್ ಮಾಡಿ ಏಪ್ರಿಲಲ್ಲಿ ಆ ಎಲ್ಲ ಫ್ರಸ್ಟ್ರೇಷನ್ ಬೇರೆಯವ್ರ ಮೇಲೆ ಹಾಕ್ತೀರಾ. ಸೊ ಸ್ವಲ್ಪ ಕಾಮ್ ಡೌನ್ ಆಗಬೇಕಾಗತ್ತೆ. ಪೀಸ್ಫುಲ್ ರೆಸೊಲ್ಯೂಷನ್ ಇರುತ್ತೆ ಇಫ್ ಯು ಆರ್ ಕಾಮ್. ಅದರ್ವೈಸ್ ಸ್ವಲ್ಪ ಕಿರಿಕಿರಿ ಅಂತೂ ಡೆಫಿನೆಟ್ಲಿ ಏಪ್ರಿಲ್ ತಿಂಗಳಲ್ಲಿ ಇರುತ್ತೆ. ಹಾಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿರುವಂಥ ಲೈಫ್ ಪಾರ್ಟ್ನರ್ಗಿಂತ ಇನ್ನೂ ವಿಭಿನ್ನವಾಗಿ ಸಿಗ್ತಾರೆ. ಸೊ ವಾಚ್ ಔಟ್. ಓಕೆ, ಸೊ ಮುಂದಿನ ರಾಶಿ ಕನ್ಯಾ ರಾಶಿ, ವರ್ಗೋ ರಾಶಿ. ಸೊ ನೈಟ್ ಆಫ್ ಕಪ್ಸ್ ಹಾಗೆ ಪ್ಲೇಫುಲ್ನೆಸ್ ಅಂತ ಬರ್ತಾ ಇದೆ. ಟಾಕ್ಸ್ ಅಬೌಟ್ ಫ್ಲರ್ಟಿಂಗ್ ನೇಚರ್. ಹಾಗೆ ಇನ್ ದ ನಿಯರ್ ಫ್ಯೂಚರ್ ಅಂತ ಕೂಡ ಬರ್ತಿದೆ ಕನ್ಯಾ ರಾಶಿಯವರಿಗೆ. ಲೆಟ್ಸ್ ಇದರ ಮೀನಿಂಗ್. ಸೊ ನೈಟ್ ಆಫ್ ಕಪ್ಸ್ ಎನರ್ಜಿ ಬಂದು ಮಾತಾಡುವಂಥ ವಿಷಯ ಏನಾಗಿರುತ್ತೆ ಅಂದರೆ, ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಬಹಳಷ್ಟು ಹೊಸ ಐಡಿಯಾಸ್ ಅಥವಾ ಒಂದು ಇನೋವೇಟಿವ್ ಥಿಂಕಿಂಗ್ ಬರುತ್ತೆ. ಯಾವುದೋ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ಬೋದು. ಸೊ ಹೊಸ ಹೊಸ ಆಫರ್ಸ್ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ. ಸೊ ಬಿ ಪ್ರಿಪೇರ್ಡ್. ಅಥವಾ ಕೆಲವೊಂದು ಆಫರ್ಸ್ ನೀವು ಅಂದ್ಕೊಂಡಿರೋದು ಬರಲಿಲ್ಲ ಅಂದರೆ ದಯವಿಟ್ಟು ಡಿಸಪಾಯಿಂಟ್ ಆಗಬೇಡಿ, ಯಾಕಂದರೆ ಆಗೋದಿಲ್ಲ ಒಳ್ಳೆಯದಕ್ಕೆ. ಅದಕ್ಕಿಂತ ಒಂದು ಬೆಟರ್ ಆಪರ್ಚುನಿಟಿ ನಿಮ್ಮನ್ನ ಹುಡ್ಕೊಂಡು ಬರ್ತಿದೆ ಅಂತ ತಿಳಿಸ್ತಾ ಇದ್ದೀನಿ. ನಿಮ್ಮ ಲವ್ ಲೈಫಲ್ಲಿ ಸ್ವಲ್ಪ ಏನಾದರೂ ಒಂದು ಹುಡುಕ್ತನ ಅಥವಾ ಒಂದು ಸ್ಪಾರ್ಕ್ ಬೇಕೇ ಬೇಕು. ಡೋಂಟ್ ಬಿ ಬೋರಿಂಗ್ ಇನ್ ದ ಮಂತ್ ಆಫ್ ಏಪ್ರಿಲ್ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಡೆಫಿನೆಟ್ಲಿ ಇನ್ ದ ನಿಯರ್ ಫ್ಯೂಚರ್ ನೀವು ಅಂದ್ಕೊಳ್ತಿರುವ ಪ್ರಾಜೆಕ್ಟ್ಸ್ ಡೆಫಿನೆಟ್ಲಿ ಎಲ್ಲ ಸಕ್ಸಸ್ಫುಲ್ ಆಗುತ್ತೆ. ಅಂದ್ಕೊಳ್ತಿರುವಂಥ ರಿಲೇಷನ್ಶಿಪ್ ಮ್ಯಾನಿಫೆಸ್ಟ್ ಆಗುತ್ತೆ. ಸ್ವಲ್ಪ ಟೈಮ್ ಬೇಕು. ಸೊ ಹ್ಯಾಂಗ್ ಇನ್ ದೇರ್ ಕನ್ಯಾ ರಾಶಿ. ಸೊ ನೆಕ್ಸ್ಟ್ ರಾಶಿ ಬಂದು ತುಲಾ ರಾಶಿ, ಲಿಬ್ರಾ ಝೋಡಿಯಾಕ್ ಸೈನ್. ನಿಮ್ಮ ಮೊದಲನೇ ಕಾರ್ಡು ದಿ ಚಾರಿಯಟ್ ಬರ್ತಾ ಇದೆ ರಿವರ್ಸಲ್ಲಿ. ಹಾಗೆ ಎರಡನೇ ಕಾರ್ಡು ಪೇ ಅಟೆನ್ಷನ್ ಟು ದ ರೆಡ್ ಫ್ಲಾಗ್ಸ್, ಗೆಟ್ ಮೋರ್ ಇನ್ಫಾರ್ಮೇಷನ್ ಗೈಸ್. ಸೊ ತುಲಾ ರಾಶಿ ಅಥವಾ ಲಿಬ್ರಾ ಅವರೇ ಲೈಕ್ ಏಪ್ರಿಲ್ ತಿಂಗಳಲ್ಲಿ ತುಂಬಾ ಏಮ್ಲೆಸ್ ಅಥವಾ ಹೋಪ್ಲೆಸ್ ಆಗಿ ಓಡಾಡ್ತಿರ್ತೀರ. ಯಾಕಂದರೆ ಏನಾಗ್ತಿದೆ ಲೈಫಲ್ಲಿ, ಏನು ನಡೀತಿದೆ, ಕೆಲಸದಲ್ಲಿ ಕನ್ಫ್ಯೂಷನ್, ರಿಲೇಷನ್ಶಿಪ್ಪಲ್ಲಿ ಕನ್ಫ್ಯೂಷನ್, ಒಂದು ಫಿನಾನ್ಸಲ್ಲಿ ಕನ್ಫ್ಯೂಷನ್, ಎಲ್ಲ ಕಡೆ ತುಂಬಾ ಕಿಯಾಟಿಕ್ ಆಗಿದೆ. ಯಾವುದಕ್ಕೂ ನಿಮಗೊಂದು ಅರ್ಥ ಸಿಗ್ತಾ ಇಲ್ಲ, ಏನು ನಡೀತಿದೆ ಅನ್ನೋ ಒಂದು ಕ್ಲೂ ಸಿಗ್ತಿಲ್ಲ. ಅದರ ತಕ್ಕಂಗೆ ಇಲ್ಲಿ ಬಂದಿರುವಂಥ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಬರ್ತಿರುವಂಥ ಕಾರ್ಡ್ ರೆಡ್ ಫ್ಲಾಗ್ಸ್ನ ತುಂಬ ಇಗ್ನೋರ್ ಮಾಡ್ತಿದ್ರ ಈ ಒಂದು ಕನ್ಫ್ಯೂಷನಲ್ಲಿ. ಟ್ರೈ ಟು ಗೆಟ್ ಮೋರ್ ಇನ್ಫಾರ್ಮೇಷನ್. ಡೋಂಟ್ ಗೋ ಬೈ ದ ಫೇಸ್ ವ್ಯಾಲ್ಯೂ. ಜನ ಏನು ಹೇಳ್ತಾರೆ ಅದನ್ನು ನಂಬಕ್ಕೆ ಹೋಗಬೇಡಿ. ನಿಮ್ಮ ಕಡೆಯಿಂದ ಮಾಡಬೇಕಾಗಿರುವಂಥ ರಿಸರ್ಚ್ ಮಾಡಿ ಅವ್ರ ಬಗ್ಗೆ ತಿಳ್ಕೊಳ್ಳಿ. ಆ ನಂತರನೇ ಒಂದು ವ್ಯಕ್ತಿನ ನಂಬಬೇಕಾಗತ್ತೆ. ಸೊ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ನಿಮ್ಮ ಏಪ್ರಿಲ್ ತಿಂಗಳಲ್ಲಿ. ಸೊ ಬಿ ಕಾಷಿಯಸ್, ಪೇ ಅಟೆನ್ಷನ್. ನಿಮ್ಮ ಸುತ್ತಮುತ್ತ ಯಾರು ನಿಮ್ಮನ್ನ ಒಂದು ಮಾತಿನಲ್ಲಿ ಮೋಡಿ ಮಾಡ್ತಿದ್ದಾರೆ ಅನ್ನೋದು ಗಮನ ಕೊಡಿ. ಓಕೆ, ಸೊ ನೆಕ್ಸ್ಟ್ ಬಂದು ಸ್ಕಾರ್ಪಿಯೋ ಅಥವಾ ವೃಶ್ಚಿಕ ರಾಶಿಯವರು. ಸೊ ಲೆಟ್ಸ್ ಸಿ ನಿಮ್ಮ ಕಾರ್ಡ್ಸ್ ಏನು ಹೇಳ್ತಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇ ಕಾರ್ಡ್ ದಿ ಹ್ಯಾಂಗ್ಡ್ ಮ್ಯಾನ್, ಎರಡನೇ ಕಾರ್ಡು ಫಿನಾನ್ಸ್ ಅಂಡ್ ಕರಿಯರ್ ಅಂತ ಬರ್ತಾ ಇದೆ. ಹಾಗೆ ಮೂರನೇ ಕಾರ್ಡ್ ಇಲ್ಲಿ ಬರ್ತಿರುವಂಥದ್ದು ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಹೇಳ್ತಿದ್ದಾರೆ. ಸೊ ವೃಶ್ಚಿಕ ರಾಶಿಯವರಿಗೆ ನೀವು ಒಂದು ಸಿಚುವೇಶನಲ್ಲಿ ಇರೋದು ಏಪ್ರಿಲ್ ತಿಂಗಳಲ್ಲಿ ನೀವೇ ಈ ಸಿಚುವೇಷನಲ್ಲಿ ಇದ್ದೀರಾ. ನಿಮ್ಗೆ ಅನಿಸ್ಬೋದು, ಅರೆ ನಾನು ಸ್ಟಕ್ ಆಗಿಬಿಟ್ಟಿದ್ದೀನಿ, ಏನೂ ಇಂಪ್ರೂವ್ಮೆಂಟ್ ಆಗ್ತಿಲ್ಲ, ಎಸ್ಪೆಷಲಿ ಫಿನಾನ್ಸಲ್ಲಿ ಏನು ನಾನು ಪ್ರೋಗ್ರೆಸ್ ಕಾಣಿಸ್ತಿಲ್ಲ, ನನ್ನ ಕರಿಯರಲ್ಲಿ ಏನು ಪ್ರೋಗ್ರೆಸ್ ಕಾಣಿಸ್ತಿಲ್ಲ. ಹೆಲೋ, ನೀವು ಆ ಜಾಗದಲ್ಲಿ ಇದ್ದೀರಾ. ನಿಮಗೆ ಎಲ್ಲ ಫ್ರೀಡಮ್ ಇದೆ ಟು ಗೆಟ್ ಔಟ್ ಆಫ್ ದಟ್ ಸಿಚುವೇಶನ್. ಬಟ್ ನೀವು ಯಾವುದೇ ರೀತಿಯಾದ ಸ್ಟೆಪ್ಸ್ ತೊಗೊಳ್ತಾ ಇಲ್ಲ. ಸೊ ಏಪ್ರಿಲ್ ತಿಂಗಳಲ್ಲಿ ನಿಮ್ಗೆ ಈ ರೀತಿಯಾದ ಫೀಲಿಂಗ್ಸ್ ಪದೇ ಪದೇ ಬರ್ತಾನೆ ಇರುತ್ತೆ, ಎಸ್ಪೆಷಲಿ ಫಿನಾನ್ಸ್ ಹಾಗೂ ಕರಿಯರ್ ರಿಲೇಟೆಡ್. ಇದು ಒಂದು ರಿಲೇಷನ್ಶಿಪ್ ಮೇಲೆ ಕೂಡ ಎಫೆಕ್ಟ್ ಮಾಡುತ್ತೆ. ಸೊ ದಯವಿಟ್ಟು ಏನಾದರೂ ಒಂದು ಸ್ಟೆಪ್ ತೊಗೊಳ್ಳಿ, ಲೈಕ್ ಒಂದು ಪಾಸಿಟಿವ್ ಪ್ರಾಕ್ಟಿಕಲ್ ಸ್ಟೆಪ್ನ ತೊಗೊಳ್ಳಿ ಅಂತ ಯೂನಿವರ್ಸ್ ಕಡೆಯಿಂದ, ಏಂಜಲ್ಸ್ ಕಡೆಯಿಂದ ಇಲ್ಲಿ ಸ್ಕಾರ್ಪಿಯೋ ಅಥವಾ ವೃಶ್ಚಿಕ ರಾಶಿಯವರಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಬರ್ತಿದೆ. ಸೊ ಪೇ ಅಟೆನ್ಷನ್ ಗೈಸ್. ಓಕೆ,
ಸೊ ಮುಂದಿನ ರಾಶಿ ಧನು ರಾಶಿ ಅಥವಾ ಸ್ಯಾಜಿಟೇರಿಯಸ್ ಆಗಿರುತ್ತೆ. ಲೆಟ್ಸ್ ಸಿ ನಿಮ್ಮ ಮೊದಲನೇ ಕಾರ್ಡ್ ದಿ ಮಜಿಷಿಯನ್ ಕಾರ್ಡ್. ಮೇಕ್ ದಿ ಎಫರ್ಟ್ ಅಂತ ಬರ್ತಾ ಇದೆ, ಹಾಗೆ ಯು ಆರ್ ರೆಡಿ ಅಂತ ಬರ್ತಿದೆ. ಬ್ಯೂಟಿಫುಲ್ ಕಾರ್ಡ್. ಮೆಜಿಷಿಯನ್ ಅಂದರೆ ನೀವು ಏನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೋದು. ನಿಮ್ಮ ಏಪ್ರಿಲ್ ತಿಂಗಳು ನೀವು ಅಂದ್ಕೊಂಡಿದ್ದ ರೀತಿ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಥಾಟ್ಸ್ನ ಪಾಸಿಟಿವ್ ಆಗಿಡಿ, ನೀವು ಮಾತಾಡುವಂಥ ಮಾತುಗಳು ಪಾಸಿಟಿವ್ ಆಗಿರಲಿ, ಬಿಕಾಸ್ ಯು ಹ್ಯಾವ್ ದಿ ಪವರ್ ಟು ಮ್ಯಾನಿಫೆಸ್ಟ್. ಸೊ ತುಂಬಾ ಮೋಟಿವೇಟೆಡ್ ಆಗಿರ್ತೀರಾ ಸ್ಯಾಜಿಟೇರಿಯನ್ಸ್. ಹಾಗೆ ನೀವು ಅಂದ್ಕೊಂಡಿರುವಂಥ ವಿಷಯಗಳು ನೆರವೇರುತ್ತೆ. ಲವ್ ರಿಲೇಟೆಡಲ್ಲಿ ನಿಮ್ಮ ಕಡೆಯಿಂದ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಬೇಕಾಗುತ್ತೆ. ಆ್ಯಂಡ್ ಯೂನಿವರ್ಸ್ ಹೇಳ್ತಿದೆ ಯು ಆರ್ ರೆಡಿ ಟು ಗೆಟ್ ದ ಬ್ಲೆಸ್ಸಿಂಗ್ಸ್ನು. ಸೊ ಲೈಕ್ ಡಬಲ್ ಬೊನಾನ್ಸಾ ಇದು. ಸೊ ಗೆಟ್ ರೆಡಿ ಗೈಸ್. ನೀವು ಏನೇನು ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ಅದು ಕೂಡ ಬರುತ್ತೆ. ಯೂನಿವರ್ಸ್ ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಿದೆ. ಸೊ ವೆರಿ ಬ್ಲೆಸ್ಡ್ ಮಂತ್ ಆಗಿರುತ್ತೆ ಸ್ಯಾಜಿಟೇರಿಯನ್ಸ್ಗೆ. ಸೊ ಇದು ನನ್ನ ಮಗಳ ರಾಶಿ. ಸೊ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಐ ಲವ್ ದಿಸ್ ರೀಡಿಂಗ್. ಆಲ್ ರೈಟ್. ಸೊ ನೆಕ್ಸ್ಟ್ ನಾವು ಹೋಗೋಣ ಮಕರ ರಾಶಿಗೆ. ಕೇಪ್ರಿಕಾನ್ ಯಾರ್ದೆಲ್ಲ ಝೋಡಿಯಾಕ್ ಸೈನ್ ಆಗಿರುತ್ತೆ. ಲೆಟ್ಸ್ ಸಿ ನಿಮ್ಮ ಕಾರ್ಡ್ಸ್ ಏನು ಹೇಳ್ತಿದೆ ಅಂತ ನೋಡೋಣ. ಸೊ ಬರ್ತಿರುವಂಥ ಮೊದಲನೇ ಕಾರ್ಡ್ ನೈಟ್ ಆಫ್ ಸ್ವಾರ್ಡ್ಸ್, ಎರಡನೇ ಕಾರ್ಡು ಕೋಡಿಪೆಂಡೆನ್ಸಿ ಅಂತ ಬರ್ತಿದೆ, ಹಾಗೆ ಮೂರನೇ ಕಾರ್ಡ್ ಫರ್ಗಿವ್ನೆಸ್ ಅಂತ ಬರ್ತಿದೆ. ಓಕೆ, ಮೊದಲನೇದಾಗಿ ಮಕರ ರಾಶಿಯವರಿಗೆ ಏನು ಹೇಳಬೇಕು ಅಂದರೆ, ನೀವು ಒಂದು ವೇಟ್ ಮಾಡ್ತಿದ್ದಂಥ ಬ್ಲೆಸ್ಸಿಂಗ್ ಏಪ್ರಿಲ್ ತಿಂಗಳಲ್ಲಿ ಬರ್ತಾ ಇದೆ. ಯಾವುದೋ ಒಂದು ಪ್ರಾಜೆಕ್ಟ್, ಯಾವುದೋ ಒಂದು ವಿಷಯಕ್ಕೋಸ್ಕರ ತುಂಬಾ ದೇವರಲ್ಲಿ ಬೇಡ್ಕೊಂಡಿದ್ರ, ತುಂಬಾ ಯೂನಿವರ್ಸಲ್ಲಿ ಕೇಳ್ಕೊಳ್ತಿದ್ರ, ಆ ಒಂದು ಬ್ಲೆಸ್ಸಿಂಗ್ ನಿಮ್ಮ ಲೈಫಿಗೆ ಬರ್ತಿದೆ. ಆದರೆ ನೀವು ನಿಮ್ಮ ಒಂದು ಒಂದು ಯೋಚನೆಗಳು ಅಥವಾ ನಿಮ್ಮ ಮೋಟಿವ್ಸ್ ಎಲ್ಲ ಬೇರೆ ಕಡೆ ಡಿರೆಕ್ಟ್ ಆಗಿದೆ, ಬೇರೆ ಕಡೆ ಅದು ಇನ್ವಾಲ್ವ್ ಆಗಿದೆ. ಅದು ಸಮ್ ಸಾರ್ಟ್ ಆಫ್ ಅಡಿಕ್ಷನ್ಸಲ್ಲಿ ಒಳಗಾಗಿದೆ. ಅದು ಟಿ ವಿ ಇರ್ಬೋದು, ಮೊಬೈಲ್ ಇರ್ಬೋದು, ಅಥವಾ ಸಬ್ಸ್ಟೆನ್ಸ್ ಅಬ್ಯೂಸ್ ಇರ್ಬೋದು, ಅಂದರೆ ಡ್ರಿಂಕಿಂಗ್, ಸ್ಮೋಕಿಂಗ್, ಈ ರೀತಿ ವಿಷಯಗಳಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ದೀರಾ. ಸೊ ಫರ್ಗೆಟ್ ದ್ಯಾಟ್. ಆ್ಯಂಡ್ ಲವ್ ರಿಲೇಟೆಡಲ್ಲಿ ಏನಾದರೂ ಬೇಜಾರು ಮಾಡಿಕೊಂಡು ಈ ರೀತಿಯಾದ ಸನ್ನಿವೇಶದಲ್ಲಿ ನೀವು ಒಳಗಾಗಿದ್ದರೆ ಅವ್ರನ್ನೆಲ್ಲ ಮರೆತು ಆ ಸನ್ನಿವೇಶನ ಫರ್ಗಿವ್ ಮಾಡಿ ಮುಂದುವರಿರಿ. ಯಾಕಂದರೆ ಏಪ್ರಿಲಲ್ಲಿ ಒಂದು ಮೇಜರ್ ಬ್ಲೆಸ್ಸಿಂಗ್ ನಿಮ್ಮ ಲೈಫ್ನ ಹುಡ್ಕೊಂಡು ಬರ್ತಿದೆ. ಸೊ ಪ್ಲೀಸ್ ಬಿ ರೆಡಿ ಟು ಆಕ್ಸೆಪ್ಟ್ ದ್ಯಾಟ್. ಓಕೆ, ಸೊ ನೆಕ್ಸ್ಟ್ ಕುಂಭರಾಶಿ ಅಥವಾ ಅಕ್ವೇರಿಯಸ್ ರಾಶಿಗೆ ಹೋಗೋಣ. ಮೊದಲನೇ ಕಾರ್ಡ್ ಬಂದು ರಿವರ್ಸ್ಲಿ 10 ಆಫ್ ವಾಂಡ್ಸ್ ಬರ್ತಾ ಇದೆ, ಹಾಗೆ ಎರಡನೇ ಕಾರ್ಡ್ ವೆಡ್ಡಿಂಗ್ ಅಂತ ಬರ್ತಿದೆ, ಮೂರನೇ ಕಾರ್ಡ್ ಬಂದು ಅನ್ಲೈಕ್ಲಿ ಅಂತ ಹೇಳ್ತಿದ್ದಾರೆ. ಆಲ್ ರೈಟ್. ಸೊ ಫಸ್ಟ್ ಥಿಂಗ್ ಫಸ್ಟ್, ಅಕ್ವೇರಿಯಸ್, ನಿಮ್ಮ ಒಂದು ಬರ್ಡನ್, ನೀವು ಪಡ್ತಿದ್ದಂಥ ಕಷ್ಟಗಳೆಲ್ಲ ಸ್ಲೋಲಿ ಏಪ್ರಿಲ್ ತಿಂಗಳಲ್ಲಿ ಈಸ್ ಔಟ್ ಆಗ್ತಾ ಬರುತ್ತೆ. ಅಂದರೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ಆ ಬರ್ಡನ್ ಕಡಿಮೆ ಅಂತ ಅನಿಸುತ್ತೆ. ವರ್ಕ್ ರಿಲೇಟೆಡ್ ಇರ್ಬೋದು, ಫ್ಯಾಮಿಲಿಯಲ್ಲಿ ಇರುವಂಥ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ನಿಧಾನಕ್ಕೆ ಇದೆಲ್ಲ ಕಮ್ಮಿ ಆಗುತ್ತೆ. ಸುಮಾರು ಜನಕ್ಕೆ ಮದುವೆ ಆಗುವಂಥ ಒಂದು ಹೈ ಚಾನ್ಸಸ್ ಇದೆ. ಅಂದರೆ ಪ್ರಪೋಸಲ್ಸ್ಗಳು ಬರ್ಬೋದು, ಮದುವೆ ಫಿಕ್ಸ್ ಆಗುವಂಥ ಚಾನ್ಸಸ್ ಏಪ್ರಿಲ್ ತಿಂಗಳಲ್ಲಿ ಕಾಣಿಸ್ತಿದೆ. ಅನ್ಲೈಕ್ಲಿ ಅಂತ ಬರ್ತಿರೋದು, ನೀವು ಅಂದ್ಕೊಂಡಿರುವ ರೀತಿ ಯಾವುದು ನಡೆಯಲ್ಲ. ಸೊ ಡಿಸಪಾಯಿಂಟ್ ಆಗ್ಲಿಕ್ಕೆ ಹೋಗಬೇಡಿ. ಯೂನಿವರ್ಸ್ ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ಡೆಲಿವರಿಂಗ್ ಥಿಂಗ್ಸ್. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ. ನೀವು ಅಂದ್ಕೊಂಡಿರೋ ರೀತಿ ಹೀಗೆ ಆಗಬೇಕು ಅಂದರೆ ಅದು ಕಷ್ಟ ಆಗುತ್ತೆ. ಬಟ್ ಆ್ಯಸ್ ಆಫ್ ನಾವು ಕಾರ್ಡ್ಸಲ್ಲಿ ಯಾವುದೇ ರೀತಿಯಾದ ನೆಗೆಟಿವ್ ಕಾಣಿಸ್ತಿಲ್ಲ, ಎಲ್ಲ ಪಾಸಿಟಿವ್ ಆಗಿದೆ, ಟೈಮ್ಲಿ ಆಗಿದೆ. ಸೊ ಹ್ಯಾಂಗ್ ಇನ್ ದೇರ್. ಓಕೆ, ಸೊ ನೆಕ್ಸ್ಟ್ ರಾಶಿ ಬಂದು ಮೀನ ರಾಶಿ, ಪೈಸಿಯನ್ಸ್. ಸೊ ಯಾರೆಲ್ಲ ಪೈಸಿಯನ್ಸು, ನಿಮ್ಮ ಮೊದಲನೇ ಕಾರ್ಡ್ 8 ಆಫ್ ವಾಂಡ್ಸ್ ರಿವರ್ಸ್, ರಿಲಿಜಿಯಸ್ ಫ್ಯಾಕ್ಟರ್ಸ್ ಅಂತ ಬರ್ತಿದೆ, ಹಾಗೆ ಆಸ್ಕ್ ಯು ಏಂಜಲ್ಸ್ ಅಂತ ಹೇಳ್ತಿದ್ದಾರೆ. ಸೊ ಡಿಯರ್ ಪೈಸಿಯನ್ಸ್, ಮೀನ ರಾಶಿಯವರೇ, ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಏಪ್ರಿಲ್ ತಿಂಗಳಲ್ಲಿ ಕೆಲವೊಂದು ಡಿಲೇಸ್ ಆಗುತ್ತೆ. ನಿಮ್ಮ ಲವ್ ಲೈಫಲ್ಲೂ ಅಷ್ಟೇ. ಏನಾದರೂ ಪ್ರಪೋಸಲ್ಸ್ನ ನೀವು ಮನೆಗೆ ತೊಗೊಂಡು ಹೋಗಿದ್ರೆ ಮನೆಯವರು ಅಷ್ಟು ಈಸಿಯಾಗಿ ಒಪ್ಪಲ್ಲ, ಇನ್ನೂ ಟೈಮ್ ಬೇಕು, ಮಾತುಕತೆ ನಡೆಯುತ್ತೆ, ಸ್ವಲ್ಪ ಎಲ್ಲನೂ ಡಿಲೇ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಿದೆ. ಇದು ನಿಮ್ಮ ಕಂಟ್ರೋಲಲ್ಲಿಲ್ಲ. ಸೊ ನೀವು ಏನೇ ಬೆಸ್ಟ್ ಮಾಡಿದ್ರೂ ಯೂನಿವರ್ಸ್ ಕಡೆಯಿಂದ ಡಿಲೇಸ್ ಆಗ್ತಿದೆ. ಸೊ ಪ್ರತಿಯೊಂದು ಡಿಲೇ ಕೂಡ ನಿಮ್ಮ ಬ್ಲೆಸ್ಸಿಂಗ್ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ಏನೋ ಒಂದು ಇನ್ನೂ ಒಳ್ಳೆ ಕಾರ್ಯ ನಡೆಯೋಕ್ಕಿದೆ ಅಂತ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಸೂಚನೆಗಳು ಬರ್ತಾ ಇದೆ. ಆಸ್ಕ್ ಯು ಏಂಜಲ್ಸ್ ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ಕಷ್ಟ ಆಗ್ತಿದ್ರೆ, ತುಂಬಾ ಕಷ್ಟದಲ್ಲಿದ್ದರೆ ದಯವಿಟ್ಟು ಮೆಡಿಟೇಟ್ ಮಾಡಿ, ಪ್ರೇ ಮಾಡಿ, ಯೂನಿವರ್ಸ್ ಕಡೆಯಿಂದ ಒಂದು ಸೈನ್ ಕೊಡಲಿಕ್ಕೆ ಹೇಳಿ. ಆ್ಯಂಡ್ ಐ ಆಮ್ ಶ್ಯೂರ್ ಯೂನಿವರ್ಸ್ ನಿಮಗೆ ಒಂದು ಗೈಡ್ ಮಾಡುತ್ತೆ ಅಂತ. ಬಟ್ ಆ್ಯಸ್ ಆಫ್ ನಾವು ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಡಿಲೇಸ್ನ ಎಕ್ಸ್ಪೆಕ್ಟ್ ಮಾಡಿ. ಅಪಾರ್ಟ್ ಫ್ರಮ್ ದ್ಯಾಟ್ ಎವ್ರಿಥಿಂಗ್ ಈಸ್ ಗುಡ್. ಜಸ್ಟ್ ಹ್ಯಾಂಗ್ ಇನ್ ದೇರ್, ಮ್ಯಾಟ್ರ್ ಆಫ್ ಟೈಮ್ ಅಷ್ಟೇ, ಇನ್ನೆಲ್ಲ ಸರಿ ಹೋಗುತ್ತೆ. ಆಲ್ ರೈಟ್. ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು ಏಪ್ರಿಲ್ ತಿಂಗಳಿಗೆ. ಐ ಹೋಪ್ ನಿಮಗೆಲ್ಲ ಖುಷಿ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಐಲ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ. ಬೈ.